ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ಏನು, ಇದರ ಹಿನ್ನೆಲೆ ಏನು, ಜೊತೆಗೆ ಯಾವ ರೀತಿಯಾದಂಥ ಖಾದ್ಯಗಳನ್ನು ಮಾಡ್ತಾರೆ ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಪ್ಪ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರ. ಮೊದಲಿಗೆ ಗುರುಜಿ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರಿಗೂ ಹಾಗೆ ನನ್ನ ದೇಶದ ರೈತ ಬಾಂಧವರಿಗೂ ಮತ್ತು ಸೈನಿಕರಿಗೂ ಕೂಡ ಎಲ್ಲರನ್ನೂ ಕೂಡ ನಾವು ಅನನ್ಯವಾಗಿ ಪ್ರತಿನಿತ್ಯವೂ ಕೂಡ ಸ್ಮರಣೆ ಮಾಡ್ತಾ ಆ ಸಂದರ್ಭ ನಮಗೆಲ್ಲರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಸುಯೋಗ. ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ವಿಶೇಷತೆಯನ್ನು ನಾವು ನೋಡಿದಾಗ, ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಮಸ್ತ ವಿಧವಾದ ಕಲ್ಯಾಣಂ ಚಿಂತಿತಂ ಕಾರ್ಯಂ ಚಿಂತಿತಾರ್ಥಮನೋರಥಾನ್ ದೇವದ್ವಿಜಪ್ರಸಾದೇನ ಸದಾ ಕುರುವಂತು ಮಂಗಳಂ ಅಂತೇಳಿ ಎಲ್ಲವನ್ನು ಕೂಡ ಮಂಗಳಮಯವಾಗಿ ಮಾಡುವಂಥ ಆ ಅವಕಾಶ ಜಗದಂಬೆಯಲ್ಲಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಅಮ್ಮನವರಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ, ವಿಶೇಷವಾಗಿ ಸ್ವಸ್ತಿಸ್ತ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಇವತ್ತಿನ ದಿನದಿಂದ ಇಷ್ಟು ದಿನಗಳವರೆಗೆ ನಾವು ದಕ್ಷಿಣಾಯನದಲ್ಲಿದ್ದೀವಿ. ಈಗ ಉತ್ತರಾಯಣ ಪರ್ವಕಾಲವು ಪ್ರಾರಂಭ ಆಗಿರ್ತಕ್ಕಂಥದ್ದು. ಇನ್ನು ಹಿಮಂತ ಋತುವಿನ ಪುಷ್ಯಮಾಸ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಇರ್ತಕ್ಕಂಥದ್ದಾಗಿದೆ. ಈ ದ್ವಾದಶಿ ತಿಥಿಯುಕ್ತವಾಗಿ ಜ್ಯೇಷ್ಠ ನಕ್ಷತ್ರ ಜೊತೆಗೆ ಈ ಒಂದು ಗುರುವಾರ ಬಂದಿರತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದಾಗಿದೆ. ಹಾಗಿದ್ದರೆ ಇವತ್ತಿನ ಪರಿಹಾರ ಏನು ಮಾಡೋದರಿಂದ ನಮ್ಮ ಸಂಚಿತಾದಿ, ಯಾಕೆಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಏನೋ ಒಂದು ಧಾವಂತ ನೋವು ಅಂತಕ್ಕಂಥದ್ದು ನಮ್ಮ ನಿರಂತರವಾಗಿ ಏನೋ ಒಂದು ಅಪೇಕ್ಷೆ ಅಂತಕ್ಕಂಥದ್ದು ನಮ್ಮಲ್ಲಿ ನಿರಂತರವಾಗಿ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಗುರುಗಳ ಅನುಗ್ರಹವನ್ನು ಪಡೆಯೋದ್ರಿಂದ, ದತ್ತಾತ್ರೇಯರ ಅನುಗ್ರಹವನ್ನು ಪಡೆಯೋದ್ರಿಂದ ಯಾವ ಎಲ್ಲ ಸಮಸ್ಯೆಗಳು ನಿಮಗಿದ್ದಾವೋ ಅವೆಲ್ಲವೂ ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ರೆ ಏನು ಮಾಡಬೇಕಪ್ಪ ಅಂದರೆ, ಇವತ್ತಿನ ದಿವಸ ಒಂದು ಕಪ್ಪು ಬಟ್ಟೆಯನ್ನು ತಗೊಳ್ಳಿ. ಈ ಕಪ್ಪು ಬಟ್ಟೆಯಲ್ಲಿ ವಿಶೇಷವಾಗಿ, ಯಾಕೆಂದರೆ ಕಪ್ಪು ಅಂತಕ್ಕಂಥದ್ದು ನಮ್ಮ ಎಲ್ಲ ಚೇತನಾಶಕ್ತಿಗೆ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ನಕಾರಾತ್ಮಕವಾದಂಥ ಗುಣ ಅಂತಕ್ಕಂಥದ್ದು. ಯಾಕೆಂದರೆ ಮುಸುಕು ಕವಿದ ವಾತಾವರಣ ಅಂತ ನಾವು ಕರೀವಿ. ಬದುಕಿನಲ್ಲೂ ಕೂಡ ಮುಸುಕು ಕವಿದಿದ್ದಂಥ ಸಂದರ್ಭದಲ್ಲಿ ಗುರುಗಳ ಅನನ್ಯವಾಗಿ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥ ಆ ಕಪ್ಪು ಬಟ್ಟೆಯಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ 5 ಇಡೀ ಎಳ್ಳನ್ನು, ಮುಖ್ಯವಾಗಿ ಬಿಳಿ ಎಳ್ಳೋ ಕಪ್ಪು ಎಳ್ಳೋ ಯಾವುದಾದ್ರೂ ಎಳ್ಳನ್ನು ಹಾಕಿ 12 ರೂಪಾಯಿ ಕಾಯಿನ ಅದರಲ್ಲಿ ಹಾಕಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಅದನ್ನು ಮೇಲಿಂದ ಕೆಳಗಡೆ ತನಕ ಇಳಿ ತೆಗೆದು ಯಾವುದಾದ್ರೂ ಗುರುಗಳ ಅಥವಾ ವಿಷ್ಣುವಿನ ಸನ್ನಿಧಾನಕ್ಕೆ ಏನಪ್ಪ ಅಂದರೆ ಅದರೊಟ್ಟಿಗೆ ಒಂದು ಯಜ್ಞೋಪವೀತ ಜನಿವಾರ ಅಂತ ಕರಿತೀವಿ. ಈ ಜನಿವಾರ ಮತ್ತು ಆ ಕಪ್ಪು ಬಟ್ಟೆಯಲ್ಲಿ 12 ರೂಪಾಯಿ ದಕ್ಷಿಣಯುಕ್ತವಾಗಿ ಯಾವುದಾದ್ರೂ ಗುರುಗಳ ಅಥವಾ ವಿಷ್ಣುವಿನ ಸನ್ನಿಧಾನಕ್ಕೆ ನೀವು ತಗೊಂಡೋಗಿ ಅರ್ಪಣೆ ಮಾಡಿ ಎಲ್ಲ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ನಿಮಗೆ ಬದುಕಿನಲ್ಲಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಒಂದು ಮಂತ್ರ ಇದೆ, ಏನಪ್ಪ ಅಂದರೆ ಓಂ ದಿಗಂಬರಾಯ ವಿದ್ಮಹೆ ಭೋಗೇಶ್ವರಾಯ ಧೀಮಹೆ ತನ್ನೋ ದತ್ತ ಪ್ರಚೋದಯಾತ್. ಓಂ ದಿಗಂಬರಾಯ ವಿದ್ಮಹೆ ಭೋಗೇಶ್ವರಾಯ ಧೀಮಹೆ ತನ್ನೋ ದತ್ತ ಪ್ರಚೋದಯಾತ್ ಅಂತಕ್ಕಂಥ ದತ್ತಾತ್ರೇಯರ ಮೂಲಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಸರಿ ಗುರೂಜಿ, ಇನ್ನು ನಕಾರಾತ್ಮಕತೆಯನ್ನು ದೂರ ಮಾಡಿ ಬೆಲ್ಲವನ್ನು ತಿಂದು ಸಿಹಿಯನ್ನು ಸವಿದು ಸಂತೋಷವನ್ನು ಸಾರುವಂಥ ಹಬ್ಬ ಮಕರ ಸಂಕ್ರಾಂತಿ. ಹಾಗಾಗಿ ಈ ಒಂದು ಹಬ್ಬ ಯಾಕೆ ಇಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಗುರುಗಳೇ, ಇದರ ಹಿನ್ನೆಲೆಯನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ? ನಮ್ಮ ಸನಾತನ ಧರ್ಮದಲ್ಲಿ ಅದೆಷ್ಟೋ ಹಬ್ಬ ಆಚರಣೆಗಳಿದ್ದಾವೆ. ಇದು ಕೇವಲ ಒಂದಂತಲ್ಲ, ಆದರೆ ಇದು ಪ್ರಾರಂಭ. ನಮ್ಮ ಬದುಕಿನುದ್ದಕ್ಕೂ ಕೂಡ ಯಾರು ನಮ್ಮ ಜೊತೆಯಲ್ಲಿ ನಡೀತಾರೆ ಅಂದರೆ ಪ್ರಕೃತಿಯಲ್ಲಿ ನಾವು ನಡೀತಾ ಇರ್ತೀವಿ. ನಮ್ಮ ಎಲ್ಲ ಚಲನವಲನಗಳಿಗೆ ಕಾರಣೀಭೂತವನಾದವನು ಯಾರಪ್ಪ ಅಂದರೆ ಸಾಕ್ಷಾತ್ ಸೂರ್ಯನಾರಾಯಣನು ತನ್ನ ಪಥವನ್ನು ಚಲನೆ ಮಾಡೋದ್ರ ಮುಖಾಂತರ ಚಲನೆಯನ್ನು ಮಾಡ್ತಾನೆ. ಅಂದರೆ ಈಗ ಇಷ್ಟು ದಿವಸದ ತನಕ ಉತ್ತರಾಭಿಮುಖವಾಗಿ ಹೋಗ್ತಾ ಇದ್ದ ಅಂದರೆ ಉತ್ತರದಲ್ಲಿದ್ದಂಥವನು ದಕ್ಷಿಣಕ್ಕೆ ಬರ್ತಾನೆ ಅಂತ, ಅಥವಾ ದಕ್ಷಿಣದಿಂದಿದ್ದವನು ಉತ್ತರಕ್ಕೆ ಬರ್ತಾನೆ ಅಂತ. ಈ ಎರಡು ಕೂಡ ಐನಗಳ ಯುಕ್ತವಾಗಿ ಪ್ರಾರಂಭ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮಸ್ತುತೆ ಅಂತೇಳಿ ಪ್ರತಿನಿತ್ಯವೂ ಕೂಡ, ಯಾಕಂದರೆ ಸೂರ್ಯನಿಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ.
ಹಾಗಾಗಿ ಈ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಕ್ಕಂಥ ಸುಸಂದರ್ಭವೇ ಈ ಉತ್ತರಾಯಣ ಪುಣ್ಯಕಾಲ. ಇಲ್ಲಿ ನಾವು ಯಾಕೆ ಆರಾಧನೆಯನ್ನು ಯಾಕೆ ಮಾಡಬೇಕು, ದೇವತಾರಾಧನೆ ಅಂತಕ್ಕಂಥದ್ದು ನಮಗೆ ಶ್ರೇಯಸ್ಸನ್ನು ಹೇಗೆ ತಂದುಕೊಡುತ್ತೆ ಅಂತಕ್ಕಂಥದ್ರಲ್ಲಿ ಒಂದು ಉದಾಹರಣೆಯನ್ನು ನೋಡಿದಾಗ, ಇಷ್ಟು ದಿನಗಳ ಕಾಲ ಸೂರ್ಯನಿಗೆ, ಯಾಕಂದರೆ ಆ ಒಂದು ಬೆಳಗಿನ ಸಮಯ ರಾತ್ರಿಯ ಸಮಯ ಅಂತಕ್ಕಂಥದ್ದು ನಮಗೆ ಎರಡು ವಿಭಾಗಗಳಾಗಿರುತ್ತೆ. ಸೂರ್ಯನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸಹಜವಾಗಿ ಒಂದು ದಿನಕ್ಕೆ 24 ಗಂಟೆಗಳು ಅಂತ ಹೇಳಿದಾಗ 12 ತಾಸು ನಮಗೆ ಬೆಳಕಾಗಿ ಅವನು ನಿರಂತರವಾಗಿ ಬೆಳಗ್ತಾನೆ, ಇನ್ನು 12 ತಾಸು ಕತ್ತಲಾಗಿ ಬೆಳಗ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಸೂರ್ಯ ಇರ್ತಾನೆ, ಯಾಕೆಂದರೆ ಭೂಮಿ ಸೂರ್ಯನ ಸುತ್ತ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ಜಗತ್ತೆಲ್ಲ ವಿಜ್ಞಾನಮಯವಾಗಿ ಬೆಳಕುಮಯವಾಗಿ ಆದಾಗ ನಮ್ಮ ಬದುಕಿಗೂ ಕೂಡ ಒಂದು ಹೊಸ ಆಯಾಮ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಹೋಗೋಣ. ಸರಿ ಗುರುಜಿ, ಇನ್ನು ನಮ್ಮ ಸಂಚಿತ ಜನ್ಮದ ಪಾಪ ಮುಕ್ತಿಯಾಗಿಸೋದಕ್ಕೆ ಇದು ಶುಭ ಕಾಲ ಅಂತ ಹೇಳ್ಬೋದಾ ಗುರುಗಳೇ? ಹೇಗೆ ಈ ದಕ್ಷಿಣಾಯನದಲ್ಲಿ ಎಲ್ಲ ದೇವತಾ ಉಪಾಸನೆಗಳಲ್ಲಿ, ಯಾಕೆಂದರೆ ದೇವತೆಗಳೆಲ್ಲ ನಿದ್ರೆ ಮಾಡ್ತಾ ಇರ್ತಾರೆ ಅಂತಕ್ಕಂಥ ಒಂದು ಶಾಸ್ತ್ರಯುತವಾದಂಥ ವಾಕ್ಯ. ಆದರೆ ಉತ್ತರಾಯಣದ ದೇವತೆಗಳೆಲ್ಲ ಇವತ್ತಿನ ದಿವಸ ಎಲ್ಲ ಬಾಗಿಲುಗಳು ಓಪನ್ ಆಗುತ್ತೆ ಅಂತಕ್ಕಂಥದ್ದು. ಅಂದರೆ ದೇವತೆಗಳಿಗೆ ನಾವು ಮಾಡುವಂಥ ಏಕೆಂದರೆ ದಕ್ಷಿಣಾಯನದಲ್ಲಿ ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ ನಿಧಾನವಾಗಿ, ಯಾಕಂದರೆ ಕತ್ಲಲ್ಲಿ ನಾವು ನಮ್ಮ ಸ್ಪೀಡನ್ನು ಜಾಸ್ತಿ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಬೆಳಕಿದ್ರೇ ನಮ್ಮ ಬದುಕು. ಹಾಗಾಗಿ ಇವತ್ತಿನಿಂದ ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಬೆಳಕು ಪ್ರಾರಂಭ ಆಗಿದೆ. ಅಂದರೆ ಸೂರ್ಯ ಇರಲಿಲ್ವಾ ಅಂದರೆ ಧರ್ಮಪ್ರದವಾಗಿ, ಯಾಕಂದರೆ ಶಾಸ್ತ್ರ ಏನನ್ನು ಹೇಳಿದ್ಯೋ ಅದನ್ನು ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಏನು ಬದಲಾಗುತ್ತೆ ಅಂದರೆ ಆ ಒಂದು ರವಿಯು ಇವತ್ತಿನಿಂದ ನೋಡಿ ಧನುರಾಶಿಯಲ್ಲಿದ್ದಾಗ ಸಂಕ್ರಮಣವಾಗುತ್ತೆ, ಮಕರ ರಾಶಿಗೆ ಬಂದಾಗ ಮಕರ ಸಂಕ್ರಮಣವಾಗುತ್ತೆ. ಈ ಮಕರ ರಾಶಿ ಯಾರ್ದು? ಮುಖ್ಯವಾಗಿ ಯಾಕೆ ಅಂದರೆ ಸಂಬಂಧ ಅಂತಕ್ಕಂಥದ್ದು ಹೇಗೆ ಬೆರೆಸುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ ನೋಡೋಣ. ಒಂದು ಮಕರ ರಾಶಿಯ ಅಧಿಪತಿ ಯಾರಪ್ಪ ಅಂದರೆ ಶನಿ ಆಗ್ತಾನೆ. ಮಕರ ರಾಶಿಯ ಅಧಿಪತಿಯ ಶನಿಯ ತಂದೆ ಯಾರಪ್ಪ ಅಂದರೆ ಸೂರ್ಯ. ಸೊ ಮಗನ ಮನೆಗೆ ತಂದೆ ಬರ್ತಕ್ಕಂಥದ್ದು ಅಂತ. ಹಾಗಾಗಿ ನಮ್ಮ ಸಂಬಂಧಗಳಲ್ಲಿ ಏನೋ ಒಂದು ಸಮಸ್ಯೆಗಳಿದ್ದಾಗ ಸಮಸ್ಯೆಗಳಿಗೆ ಮುಕ್ತಿಯನ್ನು ಕಂಡು ಭೋಗಿ ನೆನೆತಾನೆ. ಯಾಕಂದರೆ ಷಟ್ತಿಲೆ ಏಕಾದಶಿ ಅಂತಕ್ಕಂಥದ್ದು ಕರಿತೀವಿ ನಾವು. ಇವತ್ತು ಎಲ್ಲ ಈ ಭೋಗಿ ಹಬ್ಬದಲ್ಲಿ ವಿಶೇಷವಾಗಿ ನಾವು ಕೊಡ್ತಕ್ಕಂಥದ್ದೇನು? ಎಳ್ಳು ಬೆಲ್ಲವನ್ನು ಕೊಡ್ತೀವಿ. ಎಳ್ಳು ಯಾವುದರ ಸಂಕೇತ? ಮುಖ್ಯವಾಗಿ ಎಳ್ಳು ಶನಿಯ ಸಂಕೇತವೇ, ಕರ್ಮದ ಸಂಕೇತ. ಬೆಲ್ಲ ಏನು? ಈಶ್ವರನ ಸಂಕೇತ, ಸಾಕ್ಷಾತ್ ನಾರಾಯಣನ ಸಂಕೇತ. ಶಿವವಿಷ್ಣುವರಲ್ಲಿ ಭೇದವಿಲ್ಲ. ಹಾಗಾಗಿ ಆ ವಿಷ್ಣು ಅಂಶ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅದ್ರ ಒಳಗಡೆ ಇರತಕ್ಕಂಥ ಸಾರಾಂಶ ಏನಿದೆಯೋ ಅದು ಮಹಾವಿಷ್ಣುವಿನ ಅಂಶವಾದರೆ, ಆ ಮುದ್ದೆ ಅಂತಕ್ಕಂಥದ್ದು ಮೃತ್ಯುಂಜಯನ ಒಂದು ಸಾರಾಂಶ. ಹಾಗಾಗಿ ಅವರಿಬ್ಬರು ಕೂಡ ಬೆಲ್ಲದಲ್ಲಿ, ಯಾಕಂದರೆ ಬೆಲ್ಲ ನಾವು ಬಾಯಲ್ಲಿ ಇಟ್ಕೊಂಡಾಗಲೇ ಅದರ ಸಿಹಿತ್ವ ನಮಗೆ ಗೊತ್ತಾಗ್ತಕ್ಕಂಥದ್ದಾಗಿರುತ್ತೆ. ಬದುಕಿನಲ್ಲೂ ಕೂಡ ಒಂದು ಸಿಹಿತ್ವವನ್ನು ಕಾಣಬೇಕಾದ್ರೆ ಇವತ್ತಿನಿಂದ ಸೂರ್ಯನಾರಾಯಣನ ಪ್ರಾರ್ಥನೆ, ಪ್ರತಿನಿತ್ಯವೂ ಕೂಡ ಸೂರ್ಯನಾರಾಯಣನ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೋ ಸಹಸ್ರ ಜನ್ಮಗಳಿಂದ 1000 ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ದೋಷಾದಗಳು ಕೂಡ ಪರಿಹಾರ ಆಗುತ್ತೆ ಅಂತಕ್ಕಂಥದ್ದು ಹೇಳುತ್ತೆ. ಸೂರ್ಯನಾರಾಯಣಂ ನಮಸ್ಕಾರಯುಕ್ತವಾಗಿ ಪ್ರತಿನಿತ್ಯವೂ ಕೂಡ ಯಾರೆಲ್ಲ ಕುರುವಂತು ನಮಸ್ಕಾರಂ, ಯಾರು ಪ್ರತಿನಿತ್ಯವೂ ಕೂಡ ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ, ಸಹಸ್ರ ಜನ್ಮಾಂತರ ಕೃತೇಶು ಸರ್ವಪಾಪಾನಾಂ, ಅಂದರೆ ಸ್ತ್ರೀ ಗೋ ಬ್ರಾಹ್ಮಣ ಮಿತ್ರಾದಿ ದ್ರೋಹಾದ ಅಖಿಲ ಪಾತಕೈ ಮುಚ್ಚತೆ ಸರ್ವಪಾಪೇಭ್ಯೋ ಪರಬ್ರಹ್ಮಾದಿ ಗಚ್ಚತಿ ಅಂತ ಹೇಳುತ್ತೆ ಶಾಸ್ತ್ರ. ಸ್ತ್ರೀ ಅಂದರೆ ಹೆಣ್ಣು ಮಕ್ಕಳಿಗೆ ಏನೋ ತೊಂದರೆ ಮಾಡಿರ್ತೀವಿ, ಗೋ ಹಸುಗೆ ಏನೋ ತೊಂದರೆ ಮಾಡಿರ್ತೀವಿ, ಬ್ರಾಹ್ಮಣರಿಗೂ ಅಥವಾ ಬ್ರಾಹ್ಮಣ್ಯ ಅಂದರೆ ಕೇವಲ ಬ್ರಾಹ್ಮಣ ವರ್ಗದವರಲ್ಲ, ಬ್ರಾಹ್ಮಣ್ಯ ಅಂದರೆ ಒಂದು ಸತ್ಪಾತ್ರರಿಗೆ, ಯಾವುದೋ ಸಾತ್ವಿಕವಾಗಿ ಗುಣ ಇದ್ದಂಥವ್ರನ್ನು ಕೂಡ ಬ್ರಾಹ್ಮಣ್ಯ ಅಂತಲೇ ಕರಿತೀವಿ. ಬ್ರಾಹ್ಮಣ್ಯ ಅನ್ನತಕ್ಕಂಥದ್ದು ಜಾತಿ ಅಂತಕ್ಕಂಥದ್ದಲ್ಲ, ಅದು ಒಂದು ಮಾರ್ಗ ಅಷ್ಟೇ. ಹಾಗಾಗಿ ಇದೆಲ್ಲ ನಮ್ಮ ಗೊತ್ತಿಲ್ಲದೆ ಇರತಕ್ಕಂಥ ಸ್ತ್ರೀ ಗೋ ಬ್ರಾಹ್ಮಣ ಮಿತ್ರಾದಿ ದ್ರೋಹಾದ್ ಅಖಿಲಪಾತಕೈ ಮುಚ್ಚತೆ ಸರ್ವ ಪಾಪೇಭ್ಯೋ ಪರಬ್ರಹ್ಮದಿ ಗಚ್ಚತಿ ಅಂತ ಹೇಳುತ್ತೆ. ಆ ಎಲ್ಲ ನಾವು ಮಾಡಿರ್ತಕ್ಕಂಥ ಸಂಚಿತ ಕರ್ಮಾದಿಗಳನ್ನು, ಪ್ರಾರಬ್ಧ ಕರ್ಮಾದಿಗಳನ್ನು ನಿವೃತ್ತಿ ಮಾಡಬೇಕಾದ್ರೆ ದೇವತಾ ಉಪಾಸನೆ ಅತ್ಯಂತ ಮುಖ್ಯವಾದದ್ದು. ನಾವು ಯೋಗದಲ್ಲೂ ಕೂಡ 12 ನಮಸ್ಕಾರಗಳನ್ನು ಮಾಡ್ತೀವಿ ಸೂರ್ಯನಿಗೆ. ಹಾಗಾಗಿ ಸೂರ್ಯನಾರಾಯಣ ಅಂತಕ್ಕಂಥದ್ದು ನಮ್ಮ ಬದುಕಿನುದ್ದಕ್ಕೂ ನಮಗೆ ಬೇಕಾಗಿರ್ತಕ್ಕಂಥ ನೀರಿನ ಮಯಯುಕ್ತವಾಗಿರ್ತಕ್ಕಂಥ ಪ್ರಾಣಶಕ್ತಿ. ಸರಿ ಗುರುಜಿ, ಇನ್ನು ಮಹಾಪರ್ವ ಪುಣ್ಯಕಾಲ ಅಂತ ಹೇಳಿ ಯಾವ ಸಮಯವನ್ನು ಕರೀತಾರೆ, ಅದರ ರಹಸ್ಯವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ? 12:52 ಅಂತ ನೋಡಿ. ಈ 12:52, ಈ 12 ಅಂದರೆ ಎಷ್ಟಾಯಿತು? 3 ಆಯಿತು. 5 2 ಎಷ್ಟು? 7 ಆಯಿತು. ಈ 3 7 ಎಷ್ಟಾಯಿತು? 10 ಆಯಿತು. 10 ಅಂದರೆ ಯಾರಾಯಿತು? ಸೂರ್ಯ ಆದ. ಅಂದರೆ ಬದುಕಿನುದ್ದಕ್ಕೂ ಕೂಡ ನಾವೊಬ್ಬರೇ ನಮ್ಮ ಜೀವನವನ್ನು ಕ್ಯಾರಿ ಮಾಡ್ತಕ್ಕಂಥದ್ದು ಅಂತ. ಸೂರ್ಯನ ಇಲ್ಲದೆ ಇದ್ದರೆ, ಯಾಕೆಂದರೆ ಸೂರ್ಯ ಎಲ್ಲ 365 ಡಿಗ್ರಿಯಲ್ಲಿ ಎಲ್ಲ ಪ್ರಕೃತಿಯಲ್ಲಿ ಎಲ್ಲ ಮಡಿಲಲ್ಲೂ ಕೂಡ ಅವನು ಹೋಗುವಂಥ ಅವಕಾಶ ಇರ್ತಕ್ಕಂಥದ್ದು. ಹಾಗಾಗಿ ಬದುಕು ಅಂತಕ್ಕಂಥದ್ದು 12 ಗಂಟೆ 52 ನಿಮಿಷಕ್ಕೆ
ಇವತ್ತಿನ ದಿವಸ ಅದರಲ್ಲೂ ಕೂಡ ವಿಶೇಷವಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವೆಲ್ಲ ಏನಂದರೆ ಈ ಹಣ್ಣರಿಯೋದು ಅಂತ ಕರೀತೀವಿ ನಾವು. ಈ ಯಾಕಂದರೆ ಇದನ್ನು ಏನು ಎಳ್ಳು ಮತ್ತು ಬೆಲ್ಲವನ್ನು, ಕಬ್ಬು, ನಿಂಬೆಹಣ್ಣು, ಒಂದು ಕಾಯನ್ನು, ಎಳಚೆ ಹಣ್ಣು ಅಂತ ಕರಿತೀವಿ. ಆ ಹಣ್ಣೆಲ್ಲ ಎಲ್ಲ ಇಟ್ಟು ಆ ಒಂದು ರಂಗೋಲಿಯನ್ನು ಹಾಕಿ ಹೆಣ್ಣುಮಕ್ಳಿಗೆ, ಯಾಕಂದರೆ ಹೆಣ್ಣುಮಕ್ಕಳು ಯಾಕಪ್ಪ ನಾವು ಹೆಣ್ಣುಮಕ್ಕಳಿಗೆ ನಾವು ಮಾಡ್ತೀವಿ ಅಂದರೆ ಇಲ್ಲ, ಹೆಣ್ಣುಮಕ್ಳಿಗೂ ಮಾಡ್ಬೋದು, ಗಂಡು ಮಕ್ಕಳಿಗೂ ಮಾಡ್ಬೋದು. 3 ತಿಂಗಳಿಂದ 12 ತಿಂಗಳ ತನಕ ಮಾಡ್ತೀವಿ. ಅದರಲ್ಲೂ ಕೂಡ ಏನಪ್ಪ ಅಂದರೆ ಬಾಲಾರಿಷ್ಟ ದೋಷ ಅಂತಕ್ಕಂಥದ್ದು ಇರುತ್ತೆ. ಆ ಬಾಲಾರಿಷ್ಟ ದೋಷವನ್ನು ಕೂಡ ಪರಿಹಾರ ಮಾಡತಕ್ಕಂಥ ಶಕ್ತಿಯುತವಾದಂಥ ಒಂದು ತಂತ್ರ ಈ ಒಂದು ಶಾಸ್ತ್ರ. ಹಾಗಾಗಿ ಇವತ್ತಿನ ದಿವಸ ಹೆಣ್ಣುಮಕ್ಕಳಿಗೂ ಅಥವಾ ಮಕ್ಕಳಿಗೂ ಕೂಡ ನಾವು ಹಣ್ಣನ್ನು ಎರೆಯುವಂಥ ಪದ್ಧತಿಯನ್ನು ಇಟ್ಕೊಂಡಿದ್ವಿ. ಎಲ್ಲ ಕೂಡ ವೈಜ್ಞಾನಿಕಯುಕ್ತವಾಗಿರ್ತಕ್ಕಂಥದ್ದು, ವಿಜ್ಞಾನ ಇಲ್ಲದೆ ಏನೂ ಇಲ್ಲ. ವಿಜ್ಞಾನ ಅಂತಕ್ಕಂಥದ್ದು ಒಂದು ನಮಗೆ ಗೊತ್ತಾಗುವಂತಹ ಒಂದು ವಿಚಾರ ಅಷ್ಟೇ. ಸರಿ ಗುರುಜಿ, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ದಾವಣಗೆರೆಯಿಂದ ರೇವಣ್ಣ ಸಿದ್ದಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ ರೇವಣ್ಣ, ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಸ್ವಲ್ಪ ಜೋರಾಗಿ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರ್, ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ಈ ಮಂತಾನದ್ದು. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. ಯಾವ್ದಮ್ಮ? 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ ಸರ್. 21. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಗಿದ್ದೀರಾ? ನಮಸ್ಕಾರ ಬುದ್ಧಿ. ನಮಸ್ಕಾರ. ಸರಿನೇ ಇಲ್ಲ ಬುದ್ಧಿ, ಮುಂತಾನೆಲ್ಲ ಚಿದ್ರ ಆಗ್ಬಿಟ್ಟಿದ್ ಬುದ್ಧಿ. ಸ್ವಲ್ಪ ನಿಮ್ಮ ಧ್ವನಿ ನಮಗೆ ಅಷ್ಟೊಂದು ಏನಂದ್ರಿ? ಒಬ್ಬನೇ ಇದೀನಿ ಬುದ್ಧಿ, ಎಲ್ಲರೂ ಯಾರಿಲ್ಲ, ಎಲ್ಲ ದೂರ ಇದ್ದಾರೆ. ಒಬ್ಬನೇ ಇದೀನಿ ಬುದ್ಧಿ ಮನೆಗೆ. ಅಂದ್ರೆ ನಮ್ದು. ನೀವು ಯಾವುದಾದ್ರೂ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಗುರುಗಳನ್ನ ಆರಾಧನೆ ಮಾಡ್ತಿದ್ರಾ? ನಾವೆಲ್ಲರೂ ಮಾಡ್ತಾ ಇದ್ವಿ ಗುರುಗಳಿಂದ. ಇದಕ್ಕೆ ಯಾವ್ದು ಸಾಯಿ ಮಂದಿರಕ್ಕೆ ಎಲ್ಲರೂ ಹೋಗ್ತಾ ಇದ್ವಿ ಬುದ್ಧಿ. ಏನೋ ಇಲ್ಲಿ ಸ್ವಲ್ಪ ಗುರು ಕೋಪಿತನಾಗಿ. ಅಮ್ಮನವ್ರ ಫೋಟೋ ಕಳಿಸ್ತೀನಿ ಬುದ್ಧಿ, ಈ ನಂಬರ್ಗೆ ಏನೊಂದು ಫೋಟೋ ಕಳಿಸ್ತೀನಿ ಬುದ್ಧಿ ಅಮ್ಮನವ್ರದ್ದು. ದೇವಿ ಪೂಜೆ ಮಾಡೋದು ಬುದ್ಧಿ ನಾವು. ಗುರುಗಳೇ, ದೇವಿ ಪೂಜೆ ಮಾಡೋದು. ಅದೇ ಯಾವುದೋ ಗುರುವಾಕ್ಯದಲ್ಲಿ ಗುರುಗಳಿಗೆ ನಡ್ಕೊಳ್ಬೇಕಾದದ್ರಲ್ಲೋ ಏನೋ ಗುರುವಿನಿಂದ ಏನೋ ಸ್ವಲ್ಪ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅನನ್ಯವಾಗಿ ಸ್ವಲ್ಪ ಗುರುಗಳ ಸನ್ನಿಧಾನಕ್ಕೆ ಯಾವುದಾದ್ರೂ ಒಂದು 3 ಹುಣ್ಣಿಮೆ ಕಾಲಗಳಲ್ಲಿ ಪ್ರತಿ ಹುಣ್ಣಿಮೆ ದಿವಸ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಯಾರಾದರೂ ಅಲ್ಲಿರ್ತಕ್ಕಂಥ ಅರ್ಚಕರಿಗೋ ನಿಮ್ಮ ಶಕ್ತ್ಯಾನುಸಾರದಲ್ಲಿ ವಸ್ತ್ರದಾನವನ್ನು ಮಾಡಿ. ಓಂ ದ್ರಾಮ್ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ಗುರುಗಳ ಮಂತ್ರವನ್ನು ನಿರಂತರವಾಗಿ ದತ್ತಾತ್ರೇಯರನ್ನ, ಸಾಯಿನಾಥರನ್ನ ಪ್ರಾರ್ಥನೆ ಮಾಡೋದ್ರಿಂದ ಈ ಒಂದು ಏನು ನಿಮಗೆ ಇವತ್ತಿನ ದಿವಸ ಕಷ್ಟಕಾಲದಲ್ಲಿದ್ದೀರೋ ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. 3 ಹುಣ್ಣಿಮೆಗಳ ಕಾಲ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಖಂಡಿತವಾಗಿ ನಿಮಗೆ ನಿಮ್ಮ ಏನು ಮನಸ್ಸಿನಲ್ಲಿ ಏನು ಆ ದುಗುಡತೆ ಇದೆಯೋ ದೂರ ಆಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ರೇವಣ್ಣ ಕರೆ ಮಾಡಿದ್ದಕ್ಕಾಗಿ. ಇದೀಗ ಬಾಗೇಪಲ್ಲಿಯಿಂದ ಸುರೇಶ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಸುರೇಶ್. ನಮಸ್ತೆ, ಧ್ವನಿ ಸ್ವಲ್ಪ ಜೋರಾಗಿ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ಓಕೆ, ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಸಂಪರ್ಕ ಸಾಧ್ಯವಾಗ್ತಿಲ್ಲ. ಗುರುಜಿ, ಇನ್ನು ಮಕರ ಸಂಕ್ರಾಂತಿಯ ಕುರಿತಂತೆ ನಾವು ಮಾತನಾಡ್ತಾ ಹೋಗ್ತಾ ಇದ್ವಿ. ಇದರ ಮುಂದುವರೆದ ಭಾಗವಾಗಿ ಅಂತ ಹೇಳಿದ್ರೆ ಇವತ್ತಿನ ರಾಶಿ ಫಲಾನುಫಲವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ ಎಲ್ಲ ಆದಿತ್ಯಾದ ನವಗ್ರಹ ದೇವತೆಗಳ ಪ್ರಾರ್ಥನೆ ನಾವು, ಯಾಕಂದರೆ ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತೂ ಮಾನವ ಅಂತೇಳಿ ನಮ್ಮೆಲ್ಲರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದೇ ಗ್ರಹಗಳು. ಹಾಗಾಗಿ ಗ್ರಹಗಳನ್ನು ನನ್ನೊಟ್ಟಿಗೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ. ಓಂ ನಮಃ ಸೂರ್ಯಾಯ ಸೀತರುಚಯೇ ಧರಣಿ ಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತುವೇ ಚ ನಿತ್ಯಂ ನಮೋ ಗುರುವೇ ವರಾಯ ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ಇವತ್ತಿನ ಕಾಲಮಾನವನ್ನು ನೋಡಿದಾಗ ಇವತ್ತಿಗೂ ಕೂಡ ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ನೀಚನಾಗಿಯೂ. ಹಾಗಾಗಿ ಆದರೂ ಕೂಡ ಈ ರಾಶಿಫಲ ಅಂತಕ್ಕಂಥದ್ದು ಮುಖ್ಯವಾಗಿ ನಮ್ಮ ನಿತ್ಯ ಬದುಕಿನಲ್ಲೂ ಒಂದು ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು, ಒಂದು ಅಚಲವಾದಂತಹ ನಂಬಿಕೆಯನ್ನು ತುಂಬತಕ್ಕಂಥ ಶಕ್ತಿ ಆಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ಮೇಷರಾಶಿಯನ್ನು ನೋಡಿದಾಗ ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಇವತ್ತಿನ ದಿವಸ ಸ್ವಲ್ಪ ಮಾತ್ರ ಅವರಿಗೆ ಯಾವುದಾದ್ರೂ ವಿಚಾರದಲ್ಲಿ ಏನಾದರೂ ದುಗುಡತೆ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಶತ್ರುಗಳಿಂದ ಎಚ್ಚರಿಕೆ ಇರಬೇಕಾಗಿರ್ತಕ್ಕಂಥದ್ದು, ಶತ್ರುಗಳಿಂದ ಭೀತಿ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಮೇಷರಾಶಿಯವರು ಇವತ್ತಿನ ದಿವಸ ಗಣಪತಿಯನ್ನು ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಮಂತ್ರಯುಕ್ತವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ.
ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಇದ್ದಂಥವ್ರಿಗೆ ಇವತ್ತಿನ ದಿವಸ ಶತ್ರುಗಳಿಂದ ಜಯ ಸಾಧಿಸುವಂತಹ ಒಂದು ಸುಯೋಗ ಇರತಕ್ಕಂಥದ್ದು. ಸಂತಾನ ಅಪೇಕ್ಷೆಗಳಿಗೆ ಇವತ್ತಿನ ದಿವಸ ಅತ್ಯಂತ ಶುಭಕರವಾಗಿರ್ತಕ್ಕಂಥದ್ದು. ಎಷ್ಟೋ ದಿನಗಳಿಂದ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥವ್ರಾಗಿರ್ತೀರ. ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಯತ್ನದಲ್ಲಿ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಶಾಸ್ತ್ರಾಧ್ಯಯನ ಮಾಡಬೇಕು ಅಂತಕ್ಕಂಥವ್ರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥ ದಿನ. ಇವತ್ತಿನ ದಿವಸ ವೃಷಭ ರಾಶಿಯವರು ಈಶ್ವರನ ಪ್ರಾರ್ಥನೆ ಓಂ ನಮಃ ಶಿವಾಯ ಅಂತಕ್ಕಂತಹ ಪಂಚಾಕ್ಷರ ಮಂತ್ರ ಜಪದಿಂದ ಇನ್ನಷ್ಟು ಶುಭವನ್ನು ಕಾಣಬಹುದು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮಾತ್ರ ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ದೀರ್ಘಕಾಲದ ವ್ಯಾಧಿಗಳು ನಿಮಗೆ ಪುನಃ ಉಲ್ಬಣಗೊಳ್ಳುವಂತಹ ಸಂದರ್ಭ ಇರೋದರಿಂದ ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರ ವಹಿಸಿ. ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ, ಗುರುಗಳ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ದರ್ಶನವಂತೂ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಅದರಲ್ಲೂ ಕೂಡ ಕಟಕ ರಾಶಿಯಲ್ಲಿ ಇದ್ದಂಥವ್ರಿಗೆ ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಶುಭಯೋಗವಾಗಿರ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕವಾದ ಸ್ವಲ್ಪ ಗೊಂದಲಗಳಿರುತ್ತೆ. ಅದು ಮಾಡಬೇಕಾ ಮಾಡಬಾರ್ದಾ ಅಂತಕ್ಕಂಥ ಮನಸ್ಥಿತಿ ಇದ್ದಂಥವರಾಗಿರ್ತೀರ. ಅಧಿಕಾರಿಗಳಿಂದ ಇವತ್ತಿನ ದಿವಸ ಉದ್ಯೋಗದಲ್ಲಿದ್ದಂಥವರಿಗೆ ಅಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಆಂಜನೇಯನ ಸಮೇತವಾಗಿ ರಾಮಚಂದ್ರನ ದರ್ಶನ, ರಾಮಚಂದ್ರನ ಆರಾಧನೆ ಮಾಡ್ತಕ್ಕಂಥದ್ದು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂತೇಳಿ ರಾಮಚಂದ್ರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ರೈತರಿಗೆ ಈ ಮಕರ ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ಒಂದು ವಿಶೇಷವಾದಂಥ ಹಬ್ಬ ಅಂತ ಹೇಳಲಾಗುತ್ತೆ. ಹಾಗಾಗಿ ಯಾಕೆ ರೈತರಿಗೆ ಈ ಸಂಕ್ರಾಂತಿ ಹಬ್ಬ ಅನ್ನೋದು ಅಷ್ಟು ಮಹತ್ವಪೂರ್ಣವನ್ನು ಪಡೆದುಕೊಂಡಿದೆ ಗುರು? ನಮಗೆ ನಮ್ಮ ಬದುಕು ಪ್ರಾರಂಭ ಆಗಿದ್ದೇ ನಮ್ಮ ದೇಶ ಕೃಷಿ ಪ್ರಧಾನವಾದದ್ದು. ಎಲ್ಲ ಹಬ್ಬಗಳು ಕೂಡ ಯಾಕಂದರೆ ರೈತ ತನಗೆ ಯಾವ ಅರಿವಿಲ್ಲದ ಹಾಗೆ ತನ್ನ ಬದುಕು ತನ್ನ ಕಾಯಕ ಅಂತಕ್ಕಂಥದ್ದು ಏನಪ್ಪ ಅಂದರೆ ಪ್ರತಿನಿತ್ಯ ಅವನು ಯಾಕಂದರೆ ನಿತ್ಯ ನಿರಂತರವಾಗಿ ತನ್ನ ಬದುಕನ್ನು ಸವಿಸುತ್ತಾ ಪರೋಪಕಾರಂ ಇದಂ ಶರೀರಂ ಅಂತೇಳಿ ಇನ್ನೊಬ್ಬರಿಗೋಸ್ಕರನೇ ಬದುಕುವಂಥ ಏಕಮೇವ ಮನುಷ್ಯ ಜಾತಿ ಅಂದರೆ ಅದು ಮನುಷ್ಯ ಜಾತಿಯಲ್ಲಿ ಮುಖ್ಯವಾಗಿ ರೈತ ಜಾತಿ ಮಾತ್ರ. ಯಾಕಂದರೆ ಆ ರೈತರು ಅಂತಕ್ಕಂಥದ್ದು ಮುಖ್ಯವಾಗಿ ಅವ್ರು ಇಲ್ಲದೆ ಇದ್ದರೆ ನಮ್ಮ ಬದುಕು ಇಲ್ಲಿ ಇಲ್ಲೇ ಇಲ್ಲ. ಅಷ್ಟು ಶ್ರಮಜೀವಿಗಳಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ನೋಡಿ ಮಹಾಭಾರತದ ಪರ್ವಕಾಲದಿಂದ ಆದಿಯಾಗಿ ಕೂಡ ಇಲ್ಲಿ ತನಕ ರೈತರ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದಿದೆ. ಹಾಗಾಗಿ ಮನುಷ್ಯ ಜನ್ಮ ಉತ್ತಮಂ ಅಂತೇಳಿ ಈ ಜನ್ಮಾಂತರಕೃತವಾಗಿ ಬಂದಿರತಕ್ಕಂಥ ಮನುಷ್ಯ ಜನ್ಮದಲ್ಲಿ ಅದರಲ್ಲೂ ಕೂಡ ನಾವು ಯಾವುದೋ ಪೂಜಾ ಅನುಷ್ಠಾನಗಳು, ಯಾಕೆಂದರೆ ನಾವೆಲ್ಲ ಬದುಕಬೇಕಾದ್ರೆ ರೈತರ ಕೃಷಿನೇ ಮುಖ್ಯ. ಹಾಗಾಗಿ ಅಂಥ ರೈತರಿಗೆ ಏನು ಸಂಕ್ರಮಣ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇಷ್ಟು ದಿವಸಗಳ ಕಾಲ ಇದೆಲ್ಲ ತಗೊಂಡೋಗಿ ಅವರೆಲ್ಲ ಇಷ್ಟು ಶ್ರಮದಿಂದ ಎಲ್ಲ ಅವರು ಇವತ್ತಿನ ದಿವಸ ದವಸ ಧಾನ್ಯಾದಿಗಳೆಲ್ಲವನ್ನು ಕೂಡ ಪೂಜೆ ಮಾಡಿ ದೇವತಾ ಉಪಾಸನೆಯನ್ನು ಮಾಡಿ ತಗೊಂಡೋಗಿ ಸುಭದ್ರವಾಗಿ ಇಡ್ತಾರೆ. ಭೀಷ್ಮರು ಈ ಉತ್ತರಾಯಣ ಕಾಲ ತನಕ, ಯಾಕಂದರೆ ಅವರು 6 ತಿಂಗಳ ಕಾಲ ಯಥೇಚ್ಛವಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯ ಆಗದೆ ಉತ್ತರಾಯಣಕ್ಕೋಸ್ಕರವಾಗಿ ಅವರು ಆವತ್ತಿನ ಕಾಲಮಾನದಲ್ಲಿ ಇದ್ದಂಥದ್ದಾಗಿದೆ. ಹಾಗಾಗಿ ಭೀಷ್ಮರ ಪರ್ವ ಅಂತಕ್ಕಂಥದ್ದು ಏನಾಗುತ್ತೆ ಅಂದರೆ ತ್ಯಾಗದ ಸಂಕೇತ ಅಂತಕ್ಕಂಥದ್ದು. ಯಾಕಂದರೆ ಮನುಷ್ಯ ಕಷ್ಟ ಪ್ರತಿಯೊಬ್ಬನಿಗೂ ಕಷ್ಟ ಇರತಕ್ಕಂಥದ್ದಾಗಿರುತ್ತೆ, ಸಮಸ್ಯೆಗಳಿದ್ದಂಥದ್ದಾಗಿರುತ್ತೆ. ಹಾಗಾಗಿ ದೇವತಾ ಉಪಾಸನೆ ಒಂದು ದಿವಸ ನಾವು ದೇವರನ್ನು ಸೂರ್ಯನಾರಾಯಣನನ್ನು, ಯಾಕಂದರೆ ಅನುದಿನವೂ ಕೂಡ ಪ್ರತ್ಯಕ್ಷ ದೇವತೆ ಯಾರಪ್ಪ ಅಂದರೆ ನಮಗೆ ಸೂರ್ಯನಾರಾಯಣ. ಈ ಸಂಕ್ರಮಣ ಕಾಲದಲ್ಲಿ ಮುಖ್ಯವಾಗಿ ರೈತರ ಯುಕ್ತವಾಗಿ, ಯಾಕಂದರೆ ನಾವೆಲ್ಲ ಕೂಡ ಕೃತಜ್ಞತೆ ಆಗಬೇಕಾಗಿರತಕ್ಕಂಥದ್ದು ಮೊದಲನೇದಾಗಿ ರೈತರಿಗೆ. ಆ ರೈತರನ್ನು ನಾವು ಪ್ರಾರ್ಥನೆ ಮಾಡಿ ರೈತರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಸದುದ್ದೇಶದಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದಾಗ ದೇವರು, ಯಾಕೆಂದರೆ ನಮಗೆ ಅವನ ಅನನ್ಯಾಸ್ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ಅಂತೇಳಿ ಯಾರು ನನ್ನನ್ನು ಅನನ್ಯವಾಗಿ ಹೇಗೆ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಪ್ರತಿಫಲವನ್ನು ಕೊಡ್ತೀನಿ ಅಂತೇಳಿ ಹೇಳ್ತಾನೆ ಕೃಷ್ಣ. ಹಾಗಾಗಿ ರೈತರಿಗೆ ಶುಭವಾಗ್ತಕ್ಕಂಥ ಸುಸಂದರ್ಭ ಸುಗ್ಗಿ ಹಬ್ಬ ಅಂತಕ್ಕಂಥದ್ದು ನಾವು ನೆನ್ನೆ ಸಂಚಿಕೆಯಲ್ಲಿ ಹೇಳ್ತಾ ಇದ್ವಿ. ಇದರಲ್ಲಿ ಏನಪ್ಪ ಅಂದರೆ ತಿಲದಾನ ಅಂತಕ್ಕಂಥದ್ದು ಬರುತ್ತೆ. 6 ವಿಧದಲ್ಲಿ ತಿಲದಾನಗಳನ್ನು ಬರುತ್ತೆ. ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ದೇವಮ್ಮ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ದೇವಮ್ಮ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದೇವಪುರ ಸುಲ್ಪುರ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗ ತೇಜ್ ಕುಮಾರ್ ಅಂತ ಹೇಳಿ. ಓಕೆ, ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರಾಮಿದ್ದೀರಿ ಗುರುಗಳೇ. ಮಕರ ಸಂಕ್ರಾಂತಿ ಶುಭಾಶಯಗಳು. ಎಲ್ಲ ಹಬ್ಬದ ಆಚರಣೆ ಮಾಡ್ತಿದ್ದೀರಾ? ಗುರುಗಳೇ, ನಿಮಗೂ ಶುಭಾಶಯ ಗುರುಗಳೇ. ನಮ್ಗೆ ಖುಷಿ ಆಗ್ತದ್ರಿ, ಏನ್ ಹೇಳ್ಬೇಕಂತಾನೆ ಗೊತ್ತಾಗೋದ್ರಿ. ತಾಯಿ ಒಳ್ಳೇದ್ ಮಾಡ್ಲಿ, ನೀವೆಲ್ಲರ ಮನಸ್ಸಿನ ಸಂಕಲ್ಪಗಳೆಲ್ಲವೂ ಕೂಡ ನೆರವೇರುವ ಆಗ್ಲಿ. ಏನ್ ತಾಯಿ ಪ್ರಶ್ನೆ ನಿಮ್ದು? ನಮ್ಮ ಮಗನ ಹೆಸರು ತೇಜ್ ಕುಮಾರ್ ಅಂತ ಗುರುಗಳೇ. ಏನ್ ಮಾಡ್ತಾ ಇದ್ದಾರೆ? ಏನಿಲ್ರಿ, ಅನ್ಯ ಮುಗ್ದದ್ರಿ, ಒಂದ್ ಪೇಪರ್ ಹೋಗ್ಯದ, ಏನ್ ಮಾಡ್ಬೇಕು ಮುಂದ ಅವ್ನ ಭವಿಷ್ಯ ಅಂತ ಕೇಳ್ಬೇಕಂತ. ಅಮ್ಮ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ತುಂಬ ಚೆನ್ನಾಗಿದೆ ಇವರು ಬದುಕು ಭವಿಷ್ಯ.
ಯಾಕೆಂದರೆ ಗುರುಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಇದೆ. ಆದರೆ ಸ್ವಲ್ಪ ಏನಪ್ಪ ಅಂದರೆ ಈ ಸಹವಾಸ ದೋಷ ಅಂತಕ್ಕಂಥದ್ದು ಇವರನ್ನು ಸ್ವಲ್ಪ ಪೀಡಿಸ್ತಾ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲಿ ಏನಂದರೆ ಈಗಿದ್ದಂಥ ಮನಸ್ಥಿತಿ ಸ್ವಲ್ಪ ಹೊತ್ತಿಗೆ ಬದಲಾಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಆಂಜನೇಯನ ಎಲ್ಲಾದರೂ ನಿಮ್ಮ ಕ್ಷೇತ್ರದಲ್ಲಿ ಅಲ್ಲಾದರೂ ಆಂಜನೇಯನ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಒಂದು 21 ಪ್ರದಕ್ಷಿಣೆ ಪ್ರತಿ ಮಂಗಳವಾರ ಮಾಡ್ತಾ ಬನ್ನಿ. ತುಳಸಿ ಅರ್ಚನೆ ಮಾಡಿಸಿ, ಜೊತೆಗೆ ಕೋತಿಗಳಿಗೆ 1-2 ಬಾಳೆಹಣ್ಣು ಕೊಟ್ಟು ಅನನ್ಯವಾಗಿ ನಿಮ್ಮ ಸಂಕಲ್ಪವನ್ನು ಪ್ರಾರ್ಥನೆ ಮಾಡಿ ತಾಯಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ದೇವಮ್ಮ ಕರೆ ಮಾಡಿದ್ದಕ್ಕಾಗಿ. ಇದೀಗ ಭವ್ಯ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಭವ್ಯ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಭವ್ಯ? ಮೇಡಮ್ ಮಧುಗಿರಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 21. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ. ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಪ್ಪ. ಏನು ಮಾಡ್ತಿದ್ದೀರಾ ತಾವು? ಸ್ವಾಮಿ, ನಂದು M.Com ಆಗಿದೆ. ನಾನು ಒಂದು 4 ವರ್ಷ ಬೇರೆ ಕಡೆ ವರ್ಕ್ ಮಾಡ್ತಿದ್ದೆ. ಇವಾಗ ಈ ಮಂತು 8 ರಿಸೈನ್ ಕೊಟ್ಟಿದ್ದೀನಿ. ಬೇರೆ ಕಡೆ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲೂ ನಾನು ಅನ್ಕೊಂಡಿರೋ ತರ ಕೆಲಸ ಸಿಗ್ತಾ ಇಲ್ಲ. ಏನು ಚಿಂತೆ ಮಾಡೋ ಅಗತ್ಯ ಇಲ್ಲಪ್ಪ. ಪಚ್ಚಕರ್ಪೂರ ಗೊತ್ತಾ ನಿಮಗೆ? ಅಪ್ಪ, ಪಚ್ಚಕರ್ಪೂರ ಗೊತ್ತಾ? ಪಚ್ಚಕರ್ಪೂರನ ಸಹಜವಾಗಿ ಒಂದು 1/4 kg ಪಚ್ಚಕರ್ಪೂರ ತಗೊಂಡು ಹೋಗಿ ಮನೆಯಲ್ಲಿಟ್ಟು ಈ ಏನು ಪ್ರಾರ್ಥನೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಈ ಒಂದು ಪ್ರಾರ್ಥನೆ ಮಾಡಿ ಪಚ್ಚಕರ್ಪೂರ ಒಂದು ತೆಂಗಿನಕಾಯಿಯನ್ನು ತಗೊಂಡು ಹೋಗಿ ಗಣಪತಿಯ ಸನ್ನಿಧಾನದಲ್ಲಿ ಮಂಗಳವಾರದ ದಿವಸ ಏನು ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ, ಏನು ಕಷ್ಟ ಆಗ್ತಾ ಇದೆ, ಇದೆಲ್ಲ ಕೂಡ ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಪ್ರಾರ್ಥನೆ ಮಾಡುತ್ತಾ ಗಣಪತಿಯ ಸನ್ನಿಧಾನಕ್ಕೆ ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಸೋಮವಾರದ ದಿವಸ ತಗೊಂಡೋಗಿ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಮಂಗಳವಾರದ ಬೆಳಗ್ಗೆ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಗಣಪತಿಯ ಸನ್ನಿಧಾನಕ್ಕೆ ಹೋಗಿ ಪಚ್ಚಕರ್ಪೂರ ಯುಕ್ತವಾಗಿ ಈ ತೆಂಗಿನಕಾಯಿ 2 ತೆಂಗಿನಕಾಯಿಗಳನ್ನು ಗಣಪತಿಗೆ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ತಾಯಿ. 21 ದಿನದಲ್ಲಿ ನಿಮ್ಗೆ ಖಂಡಿತವಾಗಿ ಯೋಗ ಸಿಗ್ತಕ್ಕಂಥದ್ದು ಆಗಿರುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಭವ್ಯ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ರಾಶಿಯ ಫಲಾನುಫಲವನ್ನು ತಿಳಿಸ್ತಾ ಇದ್ರಿ. ಕಟಕ ರಾಶಿ ಆಗಿದೆ, ಮುಂದಿನ ರಾಶಿ ಭವಿಷ್ಯವನ್ನು ತಿಳಿಸ್ತಾ ಹೋಗೋದಾದ್ರೆ ಇನ್ನು ಸಿಂಹರಾಶಿಯವರನ್ನು ನೋಡಿದಾಗ ವಾಣಿಜ್ಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಸಿದ್ಧಿಕರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುವಂತಹ ಸುಸಂದರ್ಭ. ಸಾರ್ವಜನಿಕ ಕ್ಷೇತ್ರದಲ್ಲಿದ್ದಂಥವ್ರಿಗೆ ಸ್ವಲ್ಪ ಅವಮಾನ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಗೌರವಕ್ಕೆ ಧಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥ ದೇವರು ಪರಮೇಶ್ವರ ಸಾಕ್ಷಾತ್ ಸಾಂಬಶಿವನ ಅನುಗ್ರಹದಿಂದ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗಿರ್ತೀರಾ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಇವತ್ತಿನ ದಿವಸ ಹುಟ್ಟಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು. ಮೇಲಧಿಕಾರಿಗಳು ಆಲಾಪ್ಸಡ ನಿಮ್ಗೆ ಫೋನ್ ಮಾಡಿಬಿಟ್ಟು ಉದ್ಯೋಗಕ್ಕೆ ಬನ್ನಿ ಅಂತ ಕರೆಯತಕ್ಕಂಥದ್ದು. ಹೀಗೆ ಯಾವುದಾದ್ರೂ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರ ಅಂತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಕೂಡ ಎಚ್ಚರವಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ಶತ್ರುಗಳಿಂದ ಭೀತಿ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತು ನಿಮ್ಮ ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಗುರುಗಳ ದತ್ತಾತ್ರೇಯರ ದರ್ಶನ, ದತ್ತಾತ್ರೇಯರ ಪ್ರಾರ್ಥನೆ. ಓಂ ದ್ರಾಮ್ ದತ್ತಾತ್ರೇಯ ನಮಃ ಅಂತಕ್ಕಂಥ ಮಂತ್ರವನ್ನು ಉದ್ಘೋಷ ಮಾಡೋದ್ರಿಂದ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬರಹಗಾರರಿಗೆ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಸಂಪತ್ತು ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಬಂಧುಗಳೊಡನೆ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ಮಿತ್ರರೊಟ್ಟಿಗೆ ಅಥವಾ ಮನೆಯಲ್ಲಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದಲ್ಲಿ ಯಾವುದೋ ನಿಮಿತ್ತವಾದಂಥ ಕೆಲಸಗಳಲ್ಲಿ ಹೋಗ್ಬೇಕು ಅಂದ್ಕೊಂಡಿರ್ತೀರಾ, ಅದರಲ್ಲಿ ಏನೋ ಹಿನ್ನಡೆ ಆಗ್ತಕ್ಕಂಥದ್ದು, ಸ್ವಲ್ಪ ಮಾನಸಿಕ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ನೀವು ಕಮಲನಾರಾಯಣನ ಅಂದರೆ ಕಮಲನಾಭನಾಗಿರ್ತಕ್ಕಂಥ ನಾರಾಯಣನ ದರ್ಶನ, ನಾರಾಯಣನ ಪ್ರಾರ್ಥನೆ ಶುಭ ಆಗ್ತಕ್ಕಂಥದ್ದು ಆಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಇವತ್ತಿನ ದಿವಸ ವಿಶೇಷವಾಗಿ ಪಾಲುದಾರಕ ವ್ಯವಹಾರಾದಿಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಸ್ನೇಹಿತರೊಂದಿಗೆ ಸ್ವಲ್ಪ ವಾದ ವಿವಾದಗಳಾಗ್ತಕ್ಕಂಥದ್ದಾಗಿರುತ್ತೆ. ವಾತ ಸಂಬಂಧಿತವಾದಂಥ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಸ್ವಲ್ಪ ತೊಂದರೆ ಮಾಡಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಭಾವನಾತ್ಮಕ ವಿಚಾರಾದಿಗಳಲ್ಲಿ ಸ್ವಲ್ಪ ಇವತ್ತಿನ ದಿವಸ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಶಿರಡಿ ಸಾಯಿನಾಥರನ್ನ ಗುರುಗಳ ಪ್ರಾರ್ಥನೆ, ಗುರುಗಳ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸರಿ ಗುರುಜಿ, ನೀವು ವೃಶ್ಚಿಕ ರಾಶಿಯ ಕುರಿತಂತೆ ವೀಕ್ಷಕರಿಗಾಗಿ ತಿಳಿಸ್ಕೊಡ್ತಾ ಇದ್ರಿ. ಮುಂದಿನ ರಾಶಿ ಭವಿಷ್ಯವನ್ನು ತಿಳಿಸ್ತಾ ಹೋಗೋದಾದ್ರೆ
ಮುಂದಿನ ರಾಶಿ ಧನುರಾಶಿ ನೋಡೋಣ. ಧನುರಾಶಿಯಲ್ಲಿ ಇವತ್ತಿನ ದಿವಸ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಿರ್ತಕ್ಕಂಥದ್ದು. ಸ್ವಲ್ಪ ಕೀಳು ವರ್ಗದ ಅಂದರೆ ಕುಲುಷಿತ ವರ್ಗದವರು, ಅಂದರೆ ನಾವು ಏನಂತೀವಿ ಯಾರೋ ನಮ್ಮನ್ನು ದೂಷಿಸ್ತಾ ಇರ್ತಕ್ಕಂಥವ್ರು ಆಗ್ತಾರೆ, ಅವರೊಟ್ಟಿಗೆ ಸ್ವಲ್ಪ ಹೋಗಿ ಜಗಳ ಆಗ್ತಕ್ಕಂಥದ್ದು ಬೇಡ, ಸ್ವಲ್ಪ ದೂರ ಇರಿ ಇವತ್ತಿನ ದಿವಸ. ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ವಿರಸಗಳಾಗ್ತಕ್ಕಂಥದ್ದಾಗಿರುತ್ತೆ ಏನೋ ವಿಚಾರಾದಿಗಳಲ್ಲಿ. ಯಾಕೆಂದರೆ ಯಾರೋ ಬಂದು ಏನೋ ಹೇಳಿರ್ತಾರೆ, ನೆರವೇರಿದವರು ಏನೋ ಹೇಳಿರ್ತಾರೆ, ಇದರೊಟ್ಟಿಗೆ ಸ್ವಲ್ಪ ಜಗಳಗಳಾಗ್ತಕ್ಕಂಥ ಸಂಭವ ಇರತಕ್ಕಂಥದ್ದು ಧನುರಾಶಿಯವರಿಗೆ. ಸ್ವಲ್ಪ ಇವತ್ತಿನ ದಿವಸ ಎಚ್ಚರವಹಿಸಿ. ನಾರಾಯಣನ ಪ್ರಾರ್ಥನೆ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಗುರುಗಳ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮಕರ ರಾಶಿಯನ್ನು ನೋಡಿದಾಗ ಹೃದಯ ಸಂಬಂಧಿತವಾದಂಥ ಸ್ವಲ್ಪ ತೊಂದರೆಗಳು ನಿಮ್ಮನ್ನು ಕಾಡಬಹುದಾಗಿರ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಮೋಸ ಹೋಗ್ತಕ್ಕಂಥ ದಿನವಾದ್ದರಿಂದ ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಪ್ರಸಿದ್ಧ ವ್ಯಕ್ತಿಗಳ ಭೇಟಿ ಮಾಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು ಈ ಮಕರ ರಾಶಿಯವರಿಗೆ. ಅದರಲ್ಲೂ ಕೂಡ ಗುರುಗಳ ದರ್ಶನ, ಆಂಜನೇಯನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಸಣ್ಣ ಪುಟ್ಟ ವ್ಯಾಪಾರಾದಿಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ವಾಹನದ ಸೌಖ್ಯ ಇರ್ತಕ್ಕಂಥದ್ದು, ದೂರದ ಪ್ರಯಾಣ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಸಮಾಜದಲ್ಲೇ ಗೌರವ ಹೆಚ್ಚಾಗ್ತಕ್ಕಂಥ ಸುಸಂದರ್ಭವಾಗಿರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ಮಾತ್ರ ಪ್ರಯಾಣದಿಂದ ಶುಭಕರವೇ ಆಗತಕ್ಕಂಥ ಸುಯೋಗ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಕುಂಭರಾಶಿಯವರು ಇವತ್ತಿನ ದಿವಸ ಆಂಜನೇಯನ ಯುಕ್ತವಾಗಿ ಈಶ್ವರನ ಪ್ರಾರ್ಥನೆ, ಈಶ್ವರನ ದಾನ, ಈಶ್ವರನ ಆರಾಧನೆ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವಸ್ತ್ರ ಆಭರಣಾದಿಗಳನ್ನು ಕೊಳ್ಳುವಂಥ ಸುಸಂದರ್ಭ. ಹಿತೈಷಿಗಳಿಂದ ನಿಮಗೆ ಶುಭಕರವಾಗಿರ್ತಕ್ಕಂಥ ವಾರ್ತೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳೊಟ್ಟಿಗೆ ಒಂದು ಇವತ್ತಿನ ದಿವಸ ಅತ್ಯಂತ ಸುಸಂದರ್ಭಯುಕ್ತವಾಗಿ ಕಾಲವನ್ನು ಕಳೆಯತಕ್ಕಂಥದ್ದಾಗಿರುತ್ತೆ. ಆದರೆ ಸ್ವಲ್ಪ ಯಾವುದಾದ್ರೂ ವಸ್ತುಗಳನ್ನು ಕಳೆದುಕೊಳ್ಳುವಂಥ ಆ ದಿನವಾದ್ದರಿಂದ ವಸ್ತುಗಳ ಬಗ್ಗೆ, ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಬೇಕಾಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ. ಇವತ್ತಿನ ದಿವಸ ಮೀನರಾಶಿಯವರ ಆಂಜನೇಯನ ಪ್ರಾರ್ಥನೆ, ಗುರುಗಳ ದರ್ಶನ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಸರಿ ಗುರೂಜಿ, ರಾಶಿಯ ಫಲಾನುಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಮಹಾಪರ್ವ ಪುಣ್ಯಕಾಲ 12:52 ರಹಸ್ಯ ಏನು ಅಂತ ಹೇಳಿ ಆಗ ನೀವು ತಿಳಿಸ್ಕೊಡ್ತಾ ಇದ್ರಿ. ಆ ಒಂದು ರಹಸ್ಯವನ್ನು ಅರಿತರೆ ಕರ್ಮದೋಷದಿಂದ ಮುಕ್ತರಾಗಬಹುದಾ ಗುರುಗಳೇ? ಹೊರತು ಅದಕ್ಕೊಂದು ಮಂತ್ರ ಇದೆ. ಅಂದರೆ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಒಂದು ಯಜ್ಞ ಅಂತ ಕರಿತೀವಿ ನಾವು. ಅಂದರೆ ಮಹಾವಿಷ್ಣು ಒಂದೇ ಯಜ್ಞಾತ್ಮಕಂ ಯಜ್ಞಕೃತಃ ಅಂತೇಳಿ. ಅಂದರೆ ನಾವು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ರಿಂದ ಯಜ್ಞ ಯಾಗಾದಿಗಳು ಅಂತ ನಾವೇನು ಕರಿತೀವೋ, ಯಜ್ಞವನ್ನು ಮಾಡಿದಾಗ ನಮ್ಮ ಸಂಚಿತ ಕರ್ಮ ನಿವೃತ್ತಿ ಆಗುತ್ತೆ ಅಂತ ಒಂದು ನಂಬಿಕೆ. ಹಾಗಾಗಿ ನಾರಾಯಣನ ಪ್ರಾರ್ಥನೆ, ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ಸೂರ್ಯನಾರಾಯಣನ ವಂಶಸ್ಥನ ಯಾರಪ್ಪ ಅಂದರೆ ಸಾಕ್ಷಾತ್ ರಾಮಚಂದ್ರನು, ಇಕ್ಷ್ವಾಕು ಕುಲವಂಶನವನು. ಹಾಗಾಗಿ ಆ ಸೂರ್ಯನಾರಾಯಣನ ಯುಕ್ತವಾಗಿ, ನಾರಾಯಣನ ಪ್ರತಿರೂಪ ಅಂದರೆ ನಾವು ರಾಮಚಂದ್ರನನ್ನು ನೆನೆಯುತ್ತೇವೆ. ಹಾಗಾಗಿ ಎಲ್ಲ ರೈತರಿಗೂ ಕೂಡ ಸದೃಢತೆ ಇವತ್ತಿನ ದಿವಸ ಬರಬೇಕು. ಮುಂದಿನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಸುಸೂತ್ರವಾಗಿ ನೆರವೇರಬೇಕು. ಅಂದರೆ ಅವರ ಬದುಕಿನದ್ದಕ್ಕೆ, ಯಾಕಂದರೆ ರೈತರು ಅಂತಕ್ಕಂಥದ್ದು ಯಾಕೆಂದರೆ ಕೀಳಿರಿಮೆ ಇರ್ತಕ್ಕಂಥದ್ದು ಇದೆ. ಯಾಕಂದರೆ ರೈತರು ಅವರಿಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ. ಅವರನ್ನು ಏನೋ ಒಂದು ಅಸಡ್ಯದಿಂದ ನೋಡ್ತಕ್ಕಂಥದ್ದು, ಈ ಥರ ಮನಸ್ಸಿನ ಪ್ರವೃತ್ತಿ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ರೈತರನ್ನು ಸಂರಕ್ಷಣೆ ಮಾಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆದುದರಿಂದ ರೈತರಿಗೋಸ್ಕರವಾಗಿ ಅವರ ಮುಖದಲ್ಲಿ ನಗುವನ್ನು ಕಾಣಬೇಕಂತಕ್ಕಂಥ ಹಂಬಲದಿಂದ ರಾಮಚಂದ್ರನ ಪ್ರಾರ್ಥನೆ. ಯಾಕಂದರೆ ಇಂದಿನ ಕಾಲದಲ್ಲೆಲ್ಲ ಈಗಲೂ ಕೂಡ ಕೆಲವು ಹಳ್ಳಿಗಳಲ್ಲಿ ಮಾಡ್ತಾರೆ, ರಾಮಕೋಟಿ ಅಂತ ಮಾಡ್ತಾ ಇರ್ತಾರೆ. ಈ ರಾಮನ ಧ್ಯಾನ ರೈತರಿಗೆ ಖಂಡಿತವಾಗಿಯೂ ಅವರ ಸದೃಢತೆಯನ್ನು ಹೆಚ್ಚುವಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂತಕ್ಕಂಥ ಮಂತ್ರ. ಅದರಲ್ಲೂ ಕೂಡ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತೇಳಿ. ಏನಂದರೆ ಈ 3 ರಾಮರಾಮ ಅಂದರೆ ಒಂದು ಸಹಸ್ರನಾಮ, 1000 ವಿಷ್ಣುನಾಮ ಸಹಸ್ರಗಳಿಗೆ ಅಷ್ಟು ಒಂದು ಬಲ ಇರತಕ್ಕಂಥದ್ದಾಗಿರುತ್ತೆ. ಮಹಾವಿಷ್ಣು ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂಥದ್ದು ಶ್ರೀರಾಮ ರಾಮ ರಾಮೇತಿ ಅಂತಕ್ಕಂಥದ್ದು. ನೀವೆಲ್ಲ ಸಹಸ್ರನಾಮ ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥವರು ಕೂಡ ಕೇವಲ ರಾಮನಾಮವನ್ನು 3 ಬಾರಿ ಜಪ ಮಾಡಿದ್ರೆ ಆಯ್ತಂತೆ, ಅಷ್ಟು ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ರಾಮಚಂದ್ರ ಅಂತಕ್ಕಂಥ, ಯಾಕೆಂದರೆ ಎಷ್ಟೋ ಯುಗಗಳು ಕಳೆದರೂ ಕೂಡ ನಮಗೆ ರಾಮನ ಮೇಲೆ ಇರ್ತಕ್ಕಂಥ ಒಂದು ಶ್ರದ್ಧೆ ಮತ್ತು ಭಕ್ತಿ ಮತ್ತು ದೈವತ್ವದ ಆ ಒಂದು ಶಕ್ತಿ ಇವತ್ತಿಗೂ ಕೂಡ ನಮಗೆ ಅದು ಹಾಗೆ ಉಳ್ಕೊಂಡಿದೆ. ಅಂದರೆ ಅವನಲ್ಲಿದ್ದಂತಹ ಒಂದು ಸ್ಫುಟತ್ವ. ಹಾಗಾಗಿ ರಾಮಚಂದ್ರನ ಧ್ಯಾನ, ರಾಮಚಂದ್ರನ ಪ್ರಾರ್ಥನೆ ಇವತ್ತಿನ ದಿವಸ ಎಲ್ಲ ಪ್ರಾರಂಭ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಬರೋ ವರ್ಷ ಸಂಕ್ರಮಣದ ಒಳಗಡೆ ರಾಮನ ಧ್ಯಾನ ಪ್ರತಿನಿತ್ಯವೂ ಕೂಡ ಯಾರೆಲ್ಲ ಮಾಡ್ತಾರೋ ಅವರ ಬದುಕು ಖಂಡಿತವಾಗಿ ಸಂತೋಷದಾಯಕವಾಗಿರತಕ್ಕಂಥ. ಸರಿ ಗುರೂಜಿ, ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಯಾಕೆ ಮಾಡಬೇಕು ಅನ್ನೋದರ ಕುರಿತಂತೆ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.